ನಮಸ್ಕಾರ. ನಮ್ಮ ಹೆಸರು ರತ್ನಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಕೋಲಾರ ಡಿಸ್ಟಿಕ್ ಶ್ರೀನಿವಾಸಪುರ ತಾಲೂಕಲ್ಲಿ ನಮ್ದೊಂದು ಪುಟ್ಟ ಗ್ರಾಮ ಗುಡಮ್ನತ್ತ ಗ್ರಾಮ ಅಂತ ಹೇಳ್ಬಿಟ್ಟು ನಾವು ಮೈನ್ ಇದನ್ನ ಸ್ಟಾರ್ಟ್ ಮಾಡೋ ಉದ್ದೇಶ ನಮ್ದು ಮಿಲೆಟ್ಸ್ ಪ್ರೊಸೆಸಿಂಗ್. ಅಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ತಾಲೂಕಲ್ಲಿ ಎಲ್ಲ ಕಡೆ ಬರಗಾಲ ಬಂದಾಗ ನಾವು ಸಿರಿಧಾನ್ಯಗಳ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಕಡಿಮೆ ನೀರಿಲ್ಲದೆ ಇರೋದು ಅಂತ ಅದು ನಮ್ಮ ಜಿಲ್ಲೆಯಲ್ಲಿ ತುಂಬಾ, ಅದು ಶ್ರೀನಿವಾಸಪುರ ತಾಲೂಕಲ್ಲಿ ತುಂಬಾ ಕಡಿಮೆ ಇತ್ತು. ಅಂತ ಟೈಮಲ್ಲಿ ನಾನು ತುಂಬಾ ಆರ್ಥಿಕವಾಗಿ ನಾವು ಹೈನುಗಾರಿಕೆ, ರೇಷ್ಮೆ ಎಲ್ಲ ಇತ್ತು, ಇದೆಲ್ಲ ತುಂಬಾ ಕಡಿಮೆ ಇದ್ದಂತ ಸಂದರ್ಭದಲ್ಲಿ ನಾನು ವ್ಯಾಲ್ಯೂ ಅಡಿಷನ್ಗೆ ಸಿರಿಧಾನ್ಯಗಳು ಹೆಚ್ಚು ಆದ್ಯತೆ ಕೊಟ್ಟೆ. ಆ ಒಂದು ಜರ್ನಿಯಲ್ಲಿ ನಾವು ಹಳ್ಳಿಯಲ್ಲೇ ಹೆಣ್ಮಕ್ಳು ಏನ್ ಮಾಡ್ಬೋದು ಅನ್ನೋ ಇಂಟೆನ್ಷನ್. ಯಾಕಂದ್ರೆ ಈಗ ರೈತರಿಗೆ ಏನಾಗಿದೆ ಅಂತಂದ್ರೆ ಬರೀ ರೈತರಾಗೆ ಉಳಿದ್ರೆ ಬರೀ ಸ್ಟೇಜ್ ಕಾರ್ಯಕ್ರಮದಲ್ಲಿ ಕೆಲವೊಂದು ಹೇಳಕ್ ಮಾತ್ರ ರೈತರ ರೆಸ್ಪೆಕ್ಟ್ ಇರುತ್ತೆ. ಆದ್ರೆ ಅವನೊಂದು ಸಬಲವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕಾದ್ರೆ ಈ ರೀತಿ ಒಬ್ಬ ಉದ್ಯಮಿಯಾಗಿ ಕನ್ವರ್ಟ್ ಮಾಡಿದಾಗ ಒಂದು ರೆಸ್ಪೆಕ್ಟ್ ಇರುತ್ತೆ ಸಮಾಜದಲ್ಲೂ ಅಷ್ಟೇ. ಅದಕ್ಕೆ ಈಗ ಯಾಕಂದ್ರೆ ಆಹಾರ ಪದ್ಧತಿಯಲ್ಲಿ ತುಂಬಾ ಚೇಂಜಸ್ ಇದೆ, ಸರ್ಕಾರದಲ್ಲಿ ಆಗಿರ್ಬೋದು, ಸಮಾಜದಲ್ಲಿ ಆಗಿರ್ಬೋದು. ನಾವು ಬಳಸುವಂತ ಆಹಾರ ಪದ್ಧತಿ ಈಗ ಫಾಸ್ಟ್ ಜನರೇಷನ್ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಸಮಾಜಕ್ಕಾಗ್ಲಿ ನಾವು ದೇಶಕ್ಕಾಗ್ಲಿ ಒಳ್ಳೆ ಆಹಾರ ಕೊಡ್ಬೇಕನ್ನೋ ಉದ್ದೇಶದಿಂದ ನಾವು ಆರ್ಥಿಕವಾಗಿ ತೀರಾ ಹಿಂದುಳಿದಾಗ ನಾನು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೆ. ಅದರಿಂದ ಏನಾಗ್ತಾ ಇದ್ರೆ ನನ್ನ ಜೊತೆಗೆ ಒಂದು ನಮ್ಮ ಜರ್ನಿಯಲ್ಲಿ ನಾನು ಒಂದು ಈ ವ್ಯಾಲ್ಯೂ ಅಡಿಷನ್ ಮಾಡಿಕೊಂಡು ಅದ್ರ ಜೊತೆಗೆ ನಮ್ಮ ಲೋಕಲ್ ಏನು ಪ್ರೊಡಕ್ಷನ್ ಆಗುತ್ತೆ, ಇವಾಗ ನಮ್ಮ ಉದಾಹರಣೆ ನಮ್ದು ತುಂಬಾ ಪ್ರಸಿದ್ಧಿ ಆಗಿರೋದು ಮ್ಯಾಂಗೋ, ನಮ್ಮ ಶ್ರೀನಿವಾಸಪುರ. ಅದ್ರ ಜೊತೆಗೆ ಅದ್ರಲ್ಲಿ ಟೆಕ್ನಿಕಲ್ ಆಗಿ ಸಪೋರ್ಟ್ ತಗೊಂಡು ಮ್ಯಾಂಗೋ ಪ್ರಾಡಕ್ಟ್ಸ್ ಎಲ್ಲ ಒಂದಷ್ಟು ಪಿಕಲ್ಸ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ವ್ಯಾಲ್ಯೂ ಅಡಿಷನ್ ಆಗಿ ಜ್ಯೂಸ್ ತಯಾರಿಸೋದು, ಮತ್ತೆ ಕ್ಯಾಂಡಿ ಮಾಡೋದು, ಮತ್ತೆ ಮ್ಯಾಂಗೋ ಆಮ್ಲ ಪ್ರಾಡಕ್ಟ್ಸ್, ಈ ತರ ನಮ್ಮ ಲೋಕಲ್ ಏನ್ ಸಿಗುತ್ತೆ ಅದಕ್ಕೆ ಸಂಬಂಧಪಟ್ಟಾಗ ರೈತರಿಗೂ ಹೆಲ್ಪ್ ಆಗುತ್ತೆ, ನಮಗೂ ಒಂದಷ್ಟು ಮಾರ್ಕೆಟಿಂಗು, ಒಂದಷ್ಟು ಜನ ಹೆಣ್ಮಕ್ಳ ಕೆಲಸ ಸಿಗುತ್ತೆ. ಆ ನಿಟ್ಟಿನಲ್ಲಿ ನಾವು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರೆ ಅದರಿಂದ ಏನಾಗ್ತಾ ದಿನೇ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಒಂದಷ್ಟು ಟೋಟಲ್ ಆಗಿ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಮತ್ತೆ ತಾಲೂಕ್ ಲೆವೆಲ್ ಅಲ್ಲಿ, ಸ್ಟೇಟ್ ಲೆವೆಲ್ ಅಲ್ಲಿ ಪ್ರತಿ ಇವೆಂಟ್ಸ್ ಅಲ್ಲೂ ಸ್ಟಾಲ್ಸ್ ಆಗ್ತಾ ಇರ್ತದೆ. ಆಸ್ ಎ ಫಾರ್ಮರ್ ಆಗಿ ಟೆಕ್ನಿಕಲ್ ಆಗಿ ಒಂದಷ್ಟು ನಮ್ದಿರೋದು 3 ಎಕರೆ ಜಮೀನಲ್ಲಿ ಅದು ಮ್ಯಾಂಗೋ ಪ್ರಾಜೆಕ್ಟ್ ಇದೆ. ಅದ್ರಲ್ಲಿ ಒಂದಷ್ಟು ಟೆಕ್ನಿಕಲ್ ಆಗಿ ನಮ್ಗೆ ಏನ್ ನೀಡ್ ಇದೆ, ಒಂದಷ್ಟು ಪ್ರಾಕ್ಟಿಕಲ್ ಆಗಿ ಕ್ರಾಪ್ಸ್ ಎಲ್ಲ, ಇವಾಗ ಚಿಯಾ ಆಗಿರ್ಬೋದು, ನಮ್ಮಲ್ಲಿ ಡಿಫ್ರೆಂಟ್ ಆಗಿ ಇವಾಗ ಒಂದಷ್ಟು ಅಮ್ರಾಂತಸ್ ಅಂದ್ರೆ ರಾಜಗಿಡ ದಂಟಿನ ಬೀಜ ಒಂದು ಈಗ ತುಂಬಾ ಪ್ರತಿಯೊಬ್ಬರಿಗೂ ಐರನ್, ಪ್ರೋಟೀನ್ ತುಂಬಾ ನೀಡ್ ಇದೆ, ಫೈಬರ್. ಹಂಗಾಗಿ ನಾನು ಸಿರಿಧಾನ್ಯಗಳು ಪ್ಲಸ್ ಇದನ್ನ ಒಂದು ಅಮ್ರಾಂತಸ್ ಪ್ರಾಜೆಕ್ಟ್ ಅಲ್ಲಿ ತಗೊಂಡು ಅದನ್ನು ಚಿಕ್ಕಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಅದ್ರಲ್ಲಿ ಮಿಕ್ಸ್ಚರ್ ಮಾಡುವಂಥದ್ದು, ಮತ್ತೆ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಏನಾದ್ರು ಪ್ರೋಗ್ರಾಮ್ಸ್ ಆದ್ರೆ ಹೆಲ್ತ್ ವೈಸ್ ಇದನ್ನೇ ಮಿಲೆಟ್ಸ್ ಅಲ್ಲಿ ಲಡ್ಡು ಮಾಡೋದು, ಬಿಸ್ಕೆಟ್ಸ್, ಈ ತರದೇ ಸ್ನಾಕ್ಸ್ ಎಲ್ಲ ನಾವೇ ಪ್ರಮೋಟ್ ಮಾಡ್ತೀವಿ, ಅದನ್ನೇ ಕೊಡ್ತೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ತಾಲೂಕ್ ಲೆವೆಲ್, ಸ್ಟೇಟ್ ಲೆವೆಲ್ ಅಲ್ಲಿ, ನ್ಯಾಷನಲ್ ಲೆವೆಲ್ ಅಲ್ಲಿ ಎಲ್ಲ ಒಂದು ಇನೋವೇಟಿವ್ ಕ್ರಾಪ್ಸ್ ಎಲ್ಲ ಮಾಡ್ಕೊಂಡು ಒಂದು ಫಾರ್ಮರ್ ಆಗಿ ತುಂಬಾ ಪ್ರಸಿದ್ಧಿ ಆಗಿದ್ದೀನಿ. ಅದ್ರ ಬಗ್ಗೆ ನನ್ಗೆ ಯಾಕಂದ್ರೆ ತುಂಬಾ ಖುಷಿ ಇದೆ. ಎಲ್ಲ ಒಟ್ಟಿಗೆ ನಮ್ಮ ಜರ್ನಿಯಲ್ಲಿ ಪ್ರಾಜೆಕ್ಟ್ ಅಲ್ಲಿ ಮತ್ತೆ SHG ವುಮೆನ್ಸ್ ಎಲ್ಲ ನಮ್ಮ ಪ್ರಾಜೆಕ್ಟ್ ಬರ್ತಾರೆ. ವೀಕ್ಲಿ ಒಬ್ರು ಇಬ್ರು ರೈತರಿಗಿರ್ಬೋದು, ಬೇರೆ ಜಿಲ್ಲೆಯಿಂದ, ಬೇರೆ ಸ್ಟೇಟ್ ಇಂದ ಎಂಟರ್ಪ್ರೈನರ್ಸ್ ವಿಸಿಟ್ ಮಾಡ್ತಾರೆ, ಸ್ಪೆಷಲ್ ಆಗಿ ಫಾರ್ಮರ್ಸ್ ವಿಸಿಟ್ ಮಾಡ್ತಾರೆ. ಅಂದ್ರೆ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಮಿಲೆಟ್ಸ್ ಪ್ಲಸ್ ಮತ್ತೆ ಒಂದು ಪಿಕಲ್ ಪ್ರಾಜೆಕ್ಟ್ ಇದೆ. ಈಗ ರೀಸೆಂಟ್ ಆಗಿ 3 years ಬ್ಯಾಕ್ FMF ಇಂದ ಒಂದು 25 lakhs ತಗೊಂಡು ಪಿಕಲ್ ಪ್ರಾಜೆಕ್ಟ್ ಹಾಕಿದ್ದೀನಿ. ಅದು ಹಳ್ಳಿಯಲ್ಲಿ ತೋಟದಲ್ಲೇ ಇಷ್ಟೆಲ್ಲ ಒಂದು ಉಳು ಮನೆಯಲ್ಲಿ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದು. ಈಗ ನಂಗೆ ಅದ್ರ ಬಗ್ಗೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನಾನು ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ನಾವು ಆರ್ಥಿಕವಾಗಿ ನಾವು 5-6 ಬೋರ್ವೆಲ್ಸ್ ಹಾಕಿ ತುಂಬಾ ಕಷ್ಟ ಆದಾಗ ಆರ್ಥಿಕವಾಗಿ ತುಂಬಾ ಹಿಂದುಳಿದಾಗ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ವಿ. ಈಗ ಒಂದು ಜೀವನ ನನ್ನ ಜೊತೆಗೆ ನಾನು ತುಂಬಾ ದೊಡ್ಡ ಮಟ್ಟಕ್ಕೆ ರೀಚ್ ಆಗದೆ ಇದ್ರು ಕೂಡ ಆಗೆಲ್ಲೋ ಒಂದು 5-6 ಸಾವಿರ 20 ಸಾವಿರ ಟರ್ನ್ ಓವರ್ ಮಾಡ್ತಾ ಇದ್ದೆ. ಈಗ ಒಂದು ವರ್ಷಕ್ಕೆ 1 ಕೋಟಿವರೆಗೂ ರೀಚ್ ಆಗಿದೆ. ಒಂದು 5-6 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ಅದೊಂದು ನಮ್ಗೆ ಖುಷಿ ಇದೆ. ಜೊತೆಗೆ ನಂದೊಂದು ಸ್ವಾರ್ಥ ಇದೆ. ಯಾಕಂದ್ರೆ ಇವಾಗ ಒಂದು ರೈತರಿಗೆ ತುಂಬಾ ಹೆಲ್ಪ್ ಆಗೋ ಉದ್ದೇಶ ಏನಂತಂದ್ರೆ ಒಂದಷ್ಟು ಅಗ್ರಿ ಸ್ಟೂಡೆಂಟ್ ಇಂಟರ್ನ್ಶಿಪ್ ಅಂತ 1 month 20 days ಬರ್ತಾರೆ. ಅವ್ರಿಗೊಂದು ಸ್ಪೆಷಲ್ ಆಗಿ, ಯಾಕಂದ್ರೆ ರೈತರಿಗೆ ಒಂದು ಈಗ ಮುಂದೆ ಫ್ಯೂಚರ್ ಅಲ್ಲಿ ಎಲ್ಲೋ ಒಂದು ಎಕನಾಮಿಕಲಿ ಅವರು ಒಂದು ಸಕ್ಸಸ್ ಆಗೋದಕ್ಕೆ ಬರೀ ಬೇರೆಯವ್ರ ಅಂಡರ್ ಅಲ್ಲೋ ಕೆಲಸ ಮಾಡ್ತಾರೆ. ನನ್ನ ಇಂಟೆನ್ಷನ್ ಏನಂತಂದ್ರೆ ನಮ್ಮಂತ ಉದ್ಯಮಿಗಳಿಗೆ, ಫಾರ್ಮರ್ಸ್ಗೆ ಒಂದು ಸಪೋರ್ಟ್ ಆಗಿ ನಿಲ್ಲೋದಕ್ಕೆ ಅವರೇ ಒಂದು, ಯಾಕಂದ್ರೆ ಅವ್ರು ಆಲ್ರೆಡಿ ಟೆಕ್ನಿಕಲ್ ಆಗಿ ಒಂದು ಮಾಹಿತಿ ತಗೊಂಡಿರ್ತಾರೆ. ನಮ್ಮಂತವ್ರ ಹತ್ರ ಬಂದು ಅನುಭವ ಎರಡೂ ಸೇರ್ಕೊಂಡು ಅವ್ರನ್ನ ಮಾಡಿದಾಗ ಈ ತರ ಒಂದು ಉದ್ಯಮ ಸ್ಟಾರ್ಟ್ ಮಾಡಕ್ ತುಂಬಾ ಈಸಿ ಆಗುತ್ತೆ. ಅವ್ರಿಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಅದು ನನಗೆ ತುಂಬಾ ಖುಷಿ. ಯಾಕಂದ್ರೆ ನನ್ನಂತ 1000 ಜನಕ್ಕೆ ಅವ್ರ ಕೆಲಸ ಕೊಡ್ಬೋದು, ರೈತರಿಗೂ ಒಂದು ವ್ಯಾಲ್ಯೂ ಅಡಿಷನ್ ಮಾಡೋದಕ್ಕೆ, ಅವ್ರ ಹತ್ರ ಬೈಬ್ಯಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ ಒಂದು ಇಂಟೆನ್ಷನ್ ಇಂದ ಈ ಪ್ರಾಜೆಕ್ಟ್ ಅಲ್ಲಿ ನಾವು ಪ್ರತಿ ದಿವಸ ಕಲಿಸ್ತಾ ಇದ್ದೀವಿ. ನಾವು ಕಲಿತಾ ಇದ್ರೆ ಇನ್ನೊಂದಷ್ಟು ಜನಕ್ಕೆ ಹೆಲ್ತ್ ವೈಸ್ ಅವೇರ್ನೆಸ್ ಕೊಡ್ತಾ ಇದ್ದೀನಿ. ಪ್ರಾಡಕ್ಟ್ಸ್ ತುಂಬಾ ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತಾ ಇದೆ. ಎಲ್ಲೋ ಒಂದು ಸ್ಮಾಲ್ ಸ್ಕೇಲ್ ಅಲ್ಲಿ ಒಂದು 100-200 kg ಸೇಲ್ ಮಾಡ್ತಾ ಇದ್ದೋಳು ಈಗ ಒಂದು ದೊಡ್ಡ ಮಟ್ಟಕ್ಕೆ ನ್ಯಾಷನಲ್ ಲೆವೆಲ್ ರೀಸೆಂಟ್ ಆಗಿ ಕೂಡ ಇದ್ರ ಬಗ್ಗೆ ಒಂದು ಮಿಲಿಯನರ್ ಅವಾರ್ಡ್ ಸಿಕ್ಕಿದ್ದಕ್ಕೆ ಡೆಲ್ಲಿಯಲ್ಲಿ. ಒಂದು ಬ್ರೆಜಿಲ್ ಕೂಡ ಆಸ್ ಎ ಫಾರ್ಮರ್ ಆಗಿ ಸ್ಟಡಿ ಟ್ರಿಪ್ ಕೂಡ ಹೋಗಿದ್ದೆ. ಅಲ್ಲೊಂದು ವಾತಾವರಣ ಎಲ್ಲ ನೋಡಿದ್ಮೇಲೆ ನಮ್ಗೆ ರೈತರು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಏನೇನ್ ಚೇಂಜಸ್ ಆಗ್ಬೇಕು, ಯಾಕಂದ್ರೆ ಅಲ್ಲೆಲ್ಲ ಮ್ಯಾನ್ ಪವರ್ ಕಡಿಮೆ,
ಟೆಕ್ನಿಕಲಿ ಜಾಸ್ತಿ ಇದೆ. ನಮ್ಮಲ್ಲಿ ಎರಡೂ ಇದೆ. ಅದನ್ನ ಬಳಸ್ಕೊಂಡು ಈ ತರ ಒಂದು ಉದ್ದಿಮೆ ಸ್ಟಾರ್ಟ್ ಮಾಡೋದ್ರಿಂದ ಪ್ರತಿಯೊಬ್ಬರು ಸ್ವಾವಲಂಬನಾಗಿ ಬದುಕೋದಕ್ಕೆ, ಆರ್ಥಿಕವಾಗಿ ಅಭಿವೃದ್ಧಿ ಆಗೋದಕ್ಕೆ, ಇನ್ನೊಬ್ರ ಮೇಲೆ ಡಿಪೆಂಡ್ ಆಗದೆ ಸ್ವಾವಲಂಬನಾಗಿ ಬದುಕೋದಕ್ಕೆ ಪ್ರತಿ ಹೆಣ್ಮಕ್ಳಿಗೂ ಅಷ್ಟೇ, ರೈತರಿಗೂ ಇದು ಈ ತರ ಬೇಕು. ಈ ತರ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ಇವಾಗ ಏನ್ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ, ಬರೀ ನಮ್ಮಲ್ಲಿ ಕ್ಯಾಸ್ಟಿಸಮ್ ಅನ್ನೋದಕ್ಕಿಂತ ಉದ್ದಿಮೆ ಅಂತ ಪ್ರತಿಯೊಬ್ಬರು ಸಮಾನತೆಯಿಂದ, ಯಾಕಂದ್ರೆ ಒಕ್ಕಲೆ ಅನ್ನೋದು ತುಂಬಾ ಪವರ್ಫುಲ್ ಆಗಿರೋಂಥದ್ದು. ಯಾಕಂದ್ರೆ ಎಲ್ರಿಗೂ ಆಹಾರ ಬೇಕು, ಮುಂದೆ ಆರ್ಥಿಕವಾಗಿ ಎಲ್ಲರಲ್ಲೂ ದುಡ್ಡು ಇರುತ್ತೆ, ಒಳ್ಳೆ ಆಹಾರ ಸಿಕ್ಕಲ್ಲ. ಇದನ್ನ ನಾವ್ ಎಚ್ಚೆತ್ಕೊಂಡಾಗ ಏನಾಗುತ್ತೆ, ಮುಂದೆ ಒಳ್ಳೆ ನಾವು ಆರೋಗ್ಯವಾಗಿರ್ತಾರೆ. ಇವಾಗೆಲ್ಲ ಫಾಸ್ಟ್ ಜನರೇಷನ್ ಆಗ್ಬಿಟ್ಟಿದೆ. ಅವಾಗ ಆರೋಗ್ಯವಾಗಿ 70-80 ವರ್ಷ 100 ವರ್ಷ ಇರ್ತಾ ಇದ್ರು. ಇವಾಗ 30-40 ವರ್ಷಕ್ಕೆ ಮುಗ್ದೋಗ್ತಾ ಇದೆ. ಆದ್ರೆ ಈ ತರ ಒಂದು ಆರ್ಗ್ಯಾನಿಕ್ ಮೆಥಡ್ ಅಲ್ಲಿ ನಾವೊಂದು ಹೆಲ್ತ್ ವೈಸ್ ಅವೇರ್ನೆಸ್ ಕೊಟ್ಟು ಈ ತರ ಒಂದು ಪ್ರಾಡಕ್ಟ್ಸ್ ತಯಾರಿಸಿ ನಾವೇ ರೈತರಿಗಾಗಿ ಉದ್ದಿಮೆ ಸ್ಟಾರ್ಟ್ ಮಾಡೋದ್ರಿಂದ ತುಂಬಾ ರೈತರಿಗೆ ಸಮಸ್ಯೆ ಆಗದ. ಅದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ರೈತರು ಸ್ಟ್ರಾಂಗ್. ಯಾಕಂದ್ರೆ ಏನೇ ಸಮಸ್ಯೆ ಬಂದ್ರು ಎದುರಿಸೋ ಒಂದು ಕೆಪಾಸಿಟಿ ಇದೆ. ಆದ್ರೆ ಎಲ್ಲೂ ಸಾಯುವಂತದ್ದು ಅಂತದಿಲ್ಲ. ಅದೊಂದು ನನ್ಗೆ ಖುಷಿ ಇದೆ. ಸಾಲ ಆದ್ರೂ ಕೂಡ ಪ್ರಯತ್ನ ಮಾಡಿ ಮತ್ತೆ ಅದಕ್ಕೊಂದು ಪ್ರಯತ್ನ ಮಾಡಿ ಮತ್ತೆ ಕಷ್ಟ ಪಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನ್ಗೆ ಖುಷಿ ಆಗುತ್ತೆ. ಯಾಕಂದ್ರೆ ಬೇರೆ ಜಿಲ್ಲೆ, ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಎಫೆಕ್ಟ್ ಆಗ್ತಾರೆ, ಕಡಿಮೆ ಮಳೆ ಇದ್ರು ಕೂಡ. ಆದ್ರೆ ಇದನ್ನೆಲ್ಲ ನಾವು ಪರಿಸರನ ಉಳಿಸ್ಕೊಂಡು ಇದನ್ನೆಲ್ಲ ಒಂದಷ್ಟು ಟೆಕ್ನಿಕಲ್ ಆಗಿ ಈ ತರ ಒಂದು ಸಕ್ಸಸ್ ಮಾಡಿದಾಗ ಒಂದು ಉದ್ದಿಮೆ ಮಾಡ್ಕೊಳ್ಳೋದಕ್ಕೆ, ರೈತರಾಗಿ ಉದ್ದಿಮೆ ಆಗೋದು ತುಂಬಾ ವ್ಯಾಲ್ಯೂಬಲ್ ಆಗಿ. ಈಗ ನಾವ್ ಯಾವ್ದೋ ಒಂದು ಪ್ರಾಡಕ್ಟ್ಸ್, ಇವಾಗ ಮ್ಯಾಂಗೋ ಎತ್ಕೊಂಡೋಗಿ 40-50 ರೂಪಾಯಿ ಮಾರ್ಕೆಟ್ಗೆ ಹಾಕ್ತಿರಿ. ಅದೇ ನಮ್ದು ವೇಸ್ಟೇಜ್ ಆಗ್ದಿರಾ ಕಡಿಮೆ ರೇಟ್ ಇರೋ ಪಿಕಲ್ಸ್ ಆಗಿರೋದು ವ್ಯಾಲ್ಯೂ ಎಡಿಷನ್ ಮಾಡ್ಕೊಂಡಾಗ ಅದಕ್ಕೆ ತುಂಬಾ ವ್ಯಾಲ್ಯೂ ಇರುತ್ತೆ. ಇವಾಗ ಜೋಳ ನಾವು ರೈತರು ಬೆಳೆದ್ರೆ 5 kg 10 kg ಎತ್ಕೊಂಡೋಗಿ ಸೇಲ್ ಮಾಡ್ತೀವಿ. ಆದ್ರೆ ಅದನ್ನ ಒಂದು ವ್ಯಾಲ್ಯೂ ಎಡಿಷನ್ ಮಾಡಿದಾಗ ತುಂಬಾ ವ್ಯಾಲ್ಯೂ ಇರುತ್ತೆ. ಒಂದು ಒಳ್ಳೆ ಫುಡ್ ಕೊಡ್ತಾ ಇದ್ರೆ ನಮಗೂ ಒಂದು ಖುಷಿ ಇರುತ್ತೆ. ಹಂಗಾಗಿ ಇದ್ರ ಬಗ್ಗೆ ನಾನು ಉದ್ಯಮಿ ಪ್ಲಸ್ ರೈತರಾಗಿರೋದ್ರಿಂದ ತುಂಬಾ ಹೆಮ್ಮೆ ಇದೆ. ಒಂದಷ್ಟು ನಾನು ಬದುಕ್ತಾ ಇದ್ದೀನಿ, ಜೊತೆಗೆ ಮಗಳನ್ನೂ ಇದೇ ಫೀಲ್ಡ್ ಅಲ್ಲಿ ಅಗ್ರಿಕಲ್ಚರ್ PhD ಮಾಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದಷ್ಟು ರೈತರಿಗೆ ಹೆಲ್ಪ್ ಆಗೋ ಒಂದು ಉದ್ದೇಶದಿಂದ ಈ ಒಂದು ಪ್ರಾಜೆಕ್ಟ್ಗೆ ಹೆಚ್ಚು ಆದ್ಯತೆ ಕೊಟ್ಟು, ನಾನು ಅದು ಹಳ್ಳಿಯಲ್ಲೇ, ಇವಾಗ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ, ನಾವೆಲ್ಲ ಹೋಗಿ ಮಾರ್ಕೆಟಿಂಗ್ ಮಾಡ್ಬೇಕು, ಎಕ್ಸ್ಪೋರ್ಟ್ ಮಾಡ್ಬೇಕಂತಿಲ್ಲ. ಫಸ್ಟ್ ನಾವು ಒಳ್ಳೆ ಆಹಾರ ತಿನ್ನೋಣ, ನಮ್ಮ ಜಿಲ್ಲೆ, ನಮ್ಮ ತಾಲೂಕಲ್ಲಿ ನಾವು ಒಳ್ಳೆ ತಿಂದು ಬೇರೆಯವ್ರಿಗೆ ಸಪ್ಲೈ ಮಾಡೋಣ. ಫಸ್ಟ್ ನಾವೇ ಒಳ್ಳೆ ಪ್ರಾಡಕ್ಟ್ಸ್ ತಯಾರಿಸಿ ಎಕ್ಸ್ಪೋರ್ಟ್ ಮಾಡೋದು ಇಂಪಾರ್ಟೆಂಟ್ ಆಗಲ್ಲ. ಫಸ್ಟ್ ನಾವು ತಿಂದು ನಾವು ಜೀವನ ಮಾಡಿ ಮತ್ತೆ ಬೇರೆಯವ್ರನ್ನ ಉಳಿಸೋಣ. ಫಸ್ಟ್ ಅದು ಆರೋಗ್ಯ ದೃಷ್ಟಿಯಿಂದ ನಾವು ಹೆಚ್ಚು ಇದಕ್ಕೆ ಆದ್ಯತೆ ಕೊಟ್ಟು, ನಮ್ಮ ಪ್ರಾಜೆಕ್ಟ್ ಅಲ್ಲಿ ಎಲ್ಲಾ ಮಿಲೆಟ್ಸ್, ಸಿರಿಧಾನ್ಯಗಳು ಸಿಗುತ್ತೆ, ಒಂದ್ 5-6 ವೆರೈಟಿ ಪಿಕಲ್ ಸಿಗುತ್ತೆ. ಸ್ಪೈಸೀಸ್ ನಮ್ಮ ಲೋಕಲ್ ಅಲ್ಲೇ ತುಂಬಾ ಹೆಚ್ಚಾಗಿ ಪ್ರೊಡಕ್ಷನ್ ಆಗ್ತಾ ಇದೆ. ತಿಂಗಳಿಗೆ ಒಂದು 500 kg ಮೇಲೆ ಸ್ಪೈಸೀಸ್ 1000 kg ಮೇಲೆ ಮಾಡ್ತಾ ಇದ್ವಿ. ಪಿಕಲ್ಸ್ ಒಂದ್ 10 ವರೆಗೂ ಹೋಗ್ತಾ ಇದೆ. ಹೆಲ್ತ್ ವೈಸ್ ಇದೆ, ತುಂಬಾ ಒಳ್ಳೆ ನೀಡ್ ಇದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಪ್ರಾಡಕ್ಟ್ಸ್ ವೈಸ್ ಚೆನ್ನಾಗಿದೆ ಅಂದ್ರೆ ಪ್ರತಿ ಕಸ್ಟಮರ್ಸ್ ನಮ್ಮನ್ನ ಹುಡ್ಕೊಂಡ್ ಬರ್ತಾರೆ. ಇದುವರೆಗೂ ನಾವು ಹುಡ್ಕೊಂಡು ಹೋಗ್ತಾ ಇದ್ರೆ ಆ ಕಸ್ಟಮರ್ಸ್ ಎಲ್ಲ ನಮ್ಮ ಹತ್ರ ಹಳ್ಳಿಯಲ್ಲೇ ಬಂದು ತಗೊಂಡ್ ಹೋಗ್ತಾರೆ. ಅವನ್ನ ಒಳ್ಳೆ ಆಹಾರನೂ ಕೊಡ್ತೀವಿ, ಅಲ್ಲೇ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತೀವಿ, ಒಂದಷ್ಟು ಮಕ್ಕಳಿಗೆ ಕಲಿಸ್ತಾ ಇದೀವಿ. ಹಂಗಾಗಿ ಈ ಒಂದು ಇದು ನನ್ಗೆ ತುಂಬಾ ಖುಷಿ ಕೊಟ್ಟಿದೆ. ಒಳ್ಳೆ ಒಂದು ಜೀವನ ಮಾಡೋದಕ್ಕೆ ಒಳ್ಳೆ ಒಂದು ಅವಕಾಶ ಸಿಕ್ಕಿದೆ ಸರ್. ಖಂಡಿತವಾಗಿ ಕೂಡ ಅನೇಕ ಮಂದಿ ಮಹಿಳೆಯರಿಗೆ ನೀವು ಸ್ಫೂರ್ತಿ ಆಗಿದ್ದೀರಾ. ನಿಮ್ಮ ಸಾಧನೆ ನಿಜವಾಗ್ಲೂ ಕೂಡ ಒಂದು ಇನ್ಸ್ಪೈರ್ ಆಗ್ಬೋದು. ಕೊನೆಯದಾಗಿ ನಿಮ್ ಹಾಗೆ ಬಿಸಿನೆಸ್ ಮಾಡಬೇಕು ಅಥವಾ ಮಹಿಳೆಯರಿಗೆ ಅಥವಾ ಯುವತಿಯರಿಗೆ ಒಂದು ಮೆಸೇಜ್ ಏನು ಸರ್? ಇದು ತುಂಬಾ ವಿಶೇಷವಾಗಿ ಏನ್ ಆಗುತ್ತಂದ್ರೆ, ನಮ್ಮ ಹೆಣ್ಮಕ್ಳು ಎಲ್ಲೋ ಒಂದ್ ಸಕ್ಸಸ್ ಈ ತರ ಉದ್ಯಮ ಸ್ಟಾರ್ಟ್ ಮಾಡೋವಾಗ ಏನ್ ಮಾಡ್ತಾರೆ ಅಂದ್ರೆ, ನಾನು ಏನೋ ಸಕ್ಸಸ್ ಆಗಿದ್ದೀನಿ ಅನ್ನೋದಕ್ಕಿಂತ ಫಸ್ಟ್ ನಾವೇನ್ ಮಾಡ್ತಾ ಇದ್ರೆ ನಮ್ಮ ತನ ನಾವು ಬಿಡಬಾರ್ದು. ನಮ್ ಫ್ಯಾಮಿಲಿ ಜವಾಬ್ದಾರಿ, ನಮ್ ಕಸಬ್ ಏನಿದೆ ನಾವು ಅದನ್ನ ಬಿಡಬಾರ್ದು. ಅದನ್ನ ಸ್ಟ್ರಾಂಗ್ ಆಗಿ ತಗೊಂಡು ಇದನ್ನು ಒಟ್ಟಿಗೆ ಮಾಡ್ಕೊಂಡಾಗ, ಯಾಕಂದ್ರೆ ರೈತರ ಒಕ್ಕಲತನದಿಂದ ಇಮಿಡಿಯೇಟ್ ಆಗಿ ಒಂದು ಎಂಟರ್ಪ್ರೈಸ್ ಉದ್ಯಮಿ ಸ್ಟಾರ್ಟ್ ಮಾಡೋದು ರಿಸ್ಕೆ. ಅವರು ಒಂದು ಮನೆಯವ್ರನ್ನ ಮನೆ ಹೊಲಿಸಿ ನಾವು ಅದ್ರಲ್ಲಿ ತೊಡಸ್ಕೊಂಡಾಗ ನಾವು ಸೇಫು, ಫ್ಯಾಮಿಲಿ ಸೇಫು. ಒಂದು ಉದ್ಯಮಿ ಸ್ಟಾರ್ಟ್ ಮಾಡಕ್ಕೆ ಅವ್ರದ್ದು ಯಶಸ್ಸು, ಆಶೀರ್ವಾದ ಬೇಕಾಗುತ್ತೆ ಸರ್. ಅದು ತುಂಬಾ ನೀಡ್ ಇರುತ್ತೆ. ಹಂಗ್ ಮಾಡಿದಾಗ 100% ಸಕ್ಸಸ್ ಆಗ್ತಾರೆ. ಮಾರ್ಕೆಟಿಂಗ್ ಸಮಸ್ಯೆ ಇದಿಲ್ಲ ಅಂತ ಹೇಳಿಲ್ಲ, ಅದ್ರ ಒಟ್ಟಿಗೆ ಒಂದು ಅವ್ರನ್ನ ಸಪೋರ್ಟ್ ತಗೊಂಡು ಒಂದು ಪ್ರಯತ್ನ ಮಾಡ್ತಾನೆ ಇರ್ಬೇಕು. ಆ ಟೈಮಲ್ಲಿ ರಿಸ್ಕ್ ಇದೆ, ಒಂದು ರಿಸ್ಕ್ ಇಲ್ಲದೆ ಸಕ್ಸಸ್ ಮಾಡಕ್ ಸಾಧ್ಯನೇ ಇಲ್ಲ. ಎಲ್ಲ ಒಟ್ಟಿಗೆ ಒಂದು ಸ್ಟ್ರಾಂಗ್ ಆಗಿ ನಂಬಿಕೆ ಬೇಕು, ಧೈರ್ಯ ಬೇಕು, ರಿಸ್ಕ್ ಬೇಕು. ಇವೆಲ್ಲ ಒಟ್ಟಿಗೆ ಕೂಡಿಸ್ಕೊಂಡಾಗ ಹೆಣ್ಮಕ್ಳಾಗಿ ಮುಂದೆ ಬರೋದಕ್ಕೆ, ಮನೆಯವ್ರ ಮನೆ ಹೋಲಿಸಿ ನಾವು ಆ ಪ್ರಾಜೆಕ್ಟ್ ರೀಚ್ ಆದಾಗ, ನಾವೇನು ಮಾಡಿಲ್ಲ, ನಾವಿನ್ನ ಪ್ರತಿ ದಿವಸ ಕಲಿತಾ ಇದೀವಿ, ಮಾಡ್ತಾ ಇದೀವಿ ಅಂದಾಗ 100% ಸಕ್ಸಸ್ ಆಗ್ತಾರೆ ಸರ್. ಆ ಒಂದು ಉದ್ದೇಶ ನಾವು ಲೈಫ್ ಲಾಂಗ್ ಇರಬೇಕು. ಪ್ರತಿ ದಿವಸ ಕಲಿತಾ ಮಾಡ್ತಾ ಇದ್ರೆ 100% ಸಕ್ಸಸ್ ಆಗ್ತಾ ಇರುತ್ತೆ. ಈ ಒಂದು ಇದರಿಂದ ನಾನು ಹೇಳೋದಷ್ಟೇ, ಪ್ರಯತ್ನ ಮಾಡದೆ ನಾವು ಮಾಡ್ಬಿಟ್ಟಿದ್ರೆ ಅನ್ನೋದಕ್ಕಿಂತ ನಾವೇನ್ ಮಾಡ್ತಾ ಇದ್ರಿ ಮುಂದೆ ನಾವ್ ಯಾವ ರೀತಿ ತಗೊಂಡ್ ಹೋಗ್ತಾರ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಹಂಗಾಗಿ ಓಕೆ ಸರ್, ಥ್ಯಾಂಕ್ ಯು.